ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ತಾಲೂಕಿನ ಎಲ್ಲೋಡು ಗ್ರಾಮ ಪಂಚಾಯಿತಿಯ ಎಲ್ಲೋಡು ಗ್ರಾಮದ ಸರ್ವೆ ನಂಬರ್ 200ರಲ್ಲಿ ಎಲ್ಲೋಡು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರಿಗೆ ಅಂದರೆ ನಿವೇಶನ ರಹಿತ ಗ್ರಾಮಸ್ಥರಿಗೆ ಜಮೀನು ಮಂಜೂರು ಮಾಡುವಂತೆ ಆಗ್ರಹಿಸಿ ತಾಲೂಕು ಪಂಚಾಯಿತಿಯ ಮುಂದೆ ಇಂದು ಪ್ರತಿಭಟನೆಯನ್ನ ನಡೆಸುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯ ಹರೀಶ್ ಅವರು ತಿಳಿಸಿದ್ದಾರೆ. ಭೂಮನ್ನು ಬೇರೆ ಅವರಿಗೆ ಮಂಜೂರು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಮಗೆ ಖಾಲಿ ಜಾಗನೇ ಇಲ್ಲ. ಅದರ ಡಾಕ್ಯುಮೆಂಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ನಮಗೆ ಒಂದು ಅಂಗನವಾಡಿ ಕಟ್ಟಕ್ಕೆ ಸಹ ಗ್ರಾಮ ಪಂಚಾಯತಿ ಜಾಗ ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮಗೆ. ತಾಲೂಕಿನ ಎಲ್ಲೋಡು ಗ್ರಾಮದ ಸರ್ವೆ ನಂಬರ್ 200ರಲ್ಲಿ 5 ಎಕರೆಗಿಂತಲೂ ಹೆಚ್ಚು ಸರ್ಕಾರಿ ಗೋಮಾಳವಿದ್ದು ಈ ಜಾಗವನ್ನ ಕೆಲ ಖಾಸಗಿ ವ್ಯಕ್ತಿಗಳು ಮಂಜೂರು ಮಾಡಿಕೊಡುವಂತೆ ದರಖಾಸ್ತು ಕಮಿಟಿಯ ಮುಂದೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿ ಯಾರು ಉಳುಮೆ ಮಾಡುತ್ತಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಕೆಲವರಿಗೆ ಮಾತ್ರ ಮಂಜೂರು ಮಾಡಬಾರದು ಎಂದು ಆಗ್ರಹಿಸಿ ನೂರಾರು ನಿವೇಶನ ರಹಿತರು ಸರ್ಕಾರಿ ಗೋಮಾಳ ಇರುವ ಸ್ಥಳಕ್ಕೆ ಬಂದು ಕಂದಾಯ ಇಲಾಖೆಯ ಅಧಿಕಾರಿಗಳ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಅದು ನೀವ್ ಹೇಳ್ಬೇಕು. ಇದಂತೂ ಇವ್ರ ಕ್ವಶನ್ ಇದಾರೆ, ಕನ್ಫರ್ಮ್ ಆಯ್ತು. ಅದನ್ನ ನೀವ್ ಹೇಳ್ಬೇಕು. ನೋಡಿ ಸ್ವಾಮಿ ಗ್ರಾಂಟ್ ಮಾಡಿದಾರೆ, ಅವ್ರ ಕ್ವಶನ್ ಇಲ್ಲ. ಅದೇನ ದೇಶಾಂಕ ಯಾಪ್ ನೀನ್ ಹೇಳಿದಾಗ 3 ವರ್ಷದ ಬರೀ 3 ತಿಂಗಳಿಂದ ಕ್ವಶನ್ ಇದ್ರೆ ಇವೆಲ್ಲ ಹೇಳ್ಬೇಕು. ಜನ ಹೋಗಿ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಾನು ರಿಪೋರ್ಟ್ ಬರಿತೀನಿ. ನಾನು ಜಮೀನಿಗೆ ಹೋಗಿದ್ದೆ, ನೋಡಿದೆ, ಅಲ್ಲಿ ಇರೋದೆಲ್ಲ ಹೇಳಿದ್ರು 3 ತಿಂಗಳಿಂದ ಅನುಭವ ಇದ್ದಾರೆ. ಅಲ್ಲಿ ಪಾಸ್ 5 ಎಕರೆ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇದೊಂದು ಯಾವ್ದೋ ಒಂದು ಕೋಡಿ ಆಗಿದೆ. ಇಲ್ಲಿ ಇವ್ರ ಕ್ವಶನ್ ಇದ್ದಾರೆ, ಇವ್ರು ಅದನ್ನ ಮಾಡಕ್ಕೆ ಒಪ್ತಾ ಇಲ್ಲ ಅಂತ ಬರಿತೀನಿ. ಕೊನೆಗೆ ನೀವು ಅಲ್ಲಿ ಹೋಗಿ ಹೇಳ್ಬೇಕು, ಕ್ಯಾನ್ಸಲ್ ಮಾಡೋ ಅಧಿಕಾರಿ ಹತ್ರ ಹೋಗಿ. ನಂತರ ಎಲ್ಲೋಡು ಗ್ರಾಮ ಪಂಚಾಯಿತಿ ಕಚೇರಿಯ ಬಳಿ ಬಂದ ಸಾರ್ವಜನಿಕರು ಕಚೇರಿಯ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿ ನಮಗೆ ನಿವೇಶನ ನೀಡುವಂತೆ ಆಗ್ರಹಿಸಿ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲೋಡು ಗ್ರಾಮದ ಹಲವು ಮುಖಂಡರು, ನಿವೇಶನ ರಹಿತರು ಇತರರು ಇದ್ದರು. ಇವತ್ತು ಕರೆದಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಎಲ್ಲೋಡು ಗ್ರಾಮ ಪಂಚಾಯತಿ ಹತ್ರ ನಮ್ಮ ಎಲ್ಲೋಡು ಗ್ರಾಮದು 200 ಸರ್ವೆ ನಂಬರಲ್ಲಿ 17 ಎಕರೆ ಚಿಲ್ಲರೆ ಭೂಮಿ ಐತೆ. ಅದನ್ನು ನಾವು ಎಲ್ಲೋಡು ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಗ್ರಾಮಕ್ಕೆ, ಸೈಡ್ಗೆ, ಪಂಚಾಯಿತಿಗೆ, ಹಾಸ್ಪಿಟ್ಲಿಗೆ, ಆಫೀಸ್ಗೆ ಅಂತ ಇಟ್ಕೊಂಡಿದ್ವಿ. ಅದು ಸುಮಾರು ವರ್ಷಗಳು 100 ವರ್ಷದಿಂದ ಇಟ್ಕೊಂಡಿದ್ವಿ. ಫಸ್ಟ್ ಅದನ್ನು ಕ್ಲೀನ್ ಮಾಡೋಕ್ಕಂತ ಹೋಗಿದ್ವಿ. ಅದು ಮತ್ತೆ ಎಲ್ಲರೂ ಸೇರಿ ಯಾರಿಗೂ ಬೇಡ, ಇದು ಊರು ಗ್ರಾಮಕ್ಕೆ ಬೇಕಂತ 200 ಸರ್ವೆ ನಂಬರ್ ಇರುವಂಥ ಭೂಮಿನ ಎಲ್ಲನೂ ಹಂಗೆ ಇಟ್ಕೊಂಡಿದ್ವಿ. ಅದು 17 ಎಕರೆ ಚಿಲ್ಲರೆ. ಈಗ ಆ ಭೂಮಿನ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ನಾವು ಪಂಚಾಯತಿಗೆ ಅಂತ ಮೊನ್ನೆ ನಾವು ಸರ್ವೆ ಮಾಡಿ ಸೈಟ್ ಮಾಡೋಣ ಅಂತ ಹೋದಾಗ ಅದು ನಮ್ಗೆ ಗೊತ್ತೇ ಇಲ್ಲ, ನಾವು ನೋಡ್ಕೊಂಡೇ ಇಲ್ಲ. ಯಾರಿಗೂ ಗೊತ್ತಾಗ್ದಿರ, ಯಾರಿಗೂ ತಿಳಿಸ್ದಿರ, ಏನು ಮಾಡ್ದಿರ, ಅದರಲ್ಲಿ ಏನು ಅನುಭವಕ್ಕೇ ಹೋಗ್ದಿರನೇ ಅದರಲ್ಲಿ ಭೂಮಿಯನ್ನು ಬೇರೆ ಅವ್ರಿಗೆ ಮಂಜೂರು ಮಾಡಿಬಿಟ್ಟಿದ್ದಾರೆ. ಒಬ್ಬರಿಗೆ 5 ಎಕರೆ ಮಾಡಿದ್ದಾರೆ ಪಂಚಾಯತಿಗಂತ, ಮಿಕ್ಕಿದ್ದು 3 ಎಕರೆ ಪಾರ್ವತಮ್ಮ ಅಶ್ವಥ ರೆಡ್ಡಿ ಅವ್ರಿಗೆ ಮಾಡಿಬಿಟ್ಟಿದ್ದಾರೆ. ಮತ್ತು ಇನ್ನು 2 ಎಕರೆ 20 ಕುಂಟೆ ಬಂದುಬಿಟ್ಟು ಲಕ್ಷ್ಮೀದೇವಮ್ಮ ಆಲ್ರೆಡಿ ಅವ್ರಿಗೆ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಅನುಭವದಲ್ಲೇ ಇಲ್ಲದೇ ಇದ್ದಾಗ ಮಾಡಿಬಿಟ್ಟಿದ್ದಾರೆ. ಅದು ಇನ್ನು ಈಗ ಕ್ಲೀನ್ ಮಾಡಿ ಅವರು 3 ತಿಂಗಳಾಗೈತೆ ಅಷ್ಟೇ. ಅದು ಮಂಜೂರು ಆಗಿಬಿಟ್ಟು 18, 19ರಲ್ಲೇನೋ ಆಗಿರೋ ಸರ್. ಅದಾಗಿ ಅವಾಗಲೇ 8, 10, 12 ವರ್ಷನೋ ಆಗೈತೆ. ಅದಾಗಿ ಅದನ್ನು ಈಗ ಜನರಿಗೆ ಸೈಟ್ ಕೊಡೋಕ್ಕಂತ ಹೋದಾಗ ನಾವು ನೋಡಿದಾಗ ಅಲ್ಲಿ ನಮಗೆ ಖಾಲಿ ಜಾಗನೇ ಇಲ್ಲ. ನಾವು ಸರ್ವೆ ಮಾಡೋಕ್ಕಂತ ಹೋದಾಗ ಅಲ್ಲಿ ಖಾಲಿ ಜಾಗ ಸಿಗಲಿಲ್ಲ. ಮತ್ತು ನಾವು ನಮ್ಮ ಪಂಚಾಯತಿಯಲ್ಲಿ ಬಂದು ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ನೋಡಿದ್ವಿ. ಇಲ್ಲೂ 5 ಎಕರೆ ಮಾತ್ರ ಆಗಿತ್ತು ಗ್ರಾಮ ಪಂಚಾಯತ್ಗೆ. ಮಿಕ್ಕಿದ್ದೆಲ್ಲ ನೋಡಿದ್ರೆ ಬೇರೆಯವ್ರಿಗೆ ಅನುಭವಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಆದರೆ ಡಾಕ್ಯುಮೆಂಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಮತ್ತೆ ನಾವು ದಂಡಾಧಿಕಾರಿಗಳಿಗೆ ತಿಳಿಸಿದ್ವಿ, DC ಆಫೀಸಲ್ಲಿ ತಿಳಿಸಿದ್ವಿ, ತಾಲೂಕು ಆಫೀಸಲ್ಲಿ ತಿಳಿಸಿದ್ವಿ, ಮತ್ತು ಎಲ್ರಿಗೂ ತಿಳಿಸಿದ್ವಿ. ಮತ್ತು ಇವತ್ತು ಬಂದು ನಮ್ಮ ADL ಅವರು, DDLR ಅವರು ಬಂದು ಸ್ಪಾಟ್ಗೆ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು. ಅದು ಅನುಭವಕ್ಕೆ ಯಾವುದೂ ಬಂದಿಲ್ಲ. ಇಲ್ಲದೇ ಇದ್ದಾಗಲೂ ಬೇಕಂತಲೇ ಪಾನಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಈಗ ನಾವು ತಮ್ಮ ಹತ್ರ ಕೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದಂಡಾಧಿಕಾರಿ ಅವ್ರ ಹತ್ರ, ಮತ್ತು ನಮ್ಮ RI ಹತ್ರ, ವಿಲೇಜ್ ಅಕೌಂಟ್ ಅವ್ರ ಹತ್ರ, ಮತ್ತು ನಾವು ಮಿಕ್ಕಿದ್ದು ಇನ್ನೂ ಸಿಬ್ಬಂದಿ ಅವ್ರ ಹತ್ರ, ಎಲ್ಲರ ಸರ್ವೆ ಅವರು ಇವ್ರ ಹತ್ರ ಕೇಳ್ಕೊತ ಇರೋದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿರೋ ಜಾಗನೂ ಏನೈತೆ ನಮ್ದು 200 ಸರ್ವೆ ನಮ್ಮಲ್ಲಿರೋ ಜಾಗ ಪೂರ್ತಿ ಜಾಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಕೊಡಬೇಕು ಅಂತ. ಈಗ ಸೈಟ್ಗಳು ಕೊಡೋದಕ್ಕೆ ಈಗ ನಮ್ಗೆ 5 ಎಕರೆ ಸೈಟ್ ಮಂಜೂರು ಮಾಡಿದ್ದಾರೆ. ಅದರಲ್ಲಿ 180 ಸೈಟ್ ಮಾಡಿದ್ದಾರೆ. ಇಲ್ಲಿ ಇರೋದು ಟೋಟಲ್ ಆಗಿ ನಮಗೆ 3 ಹಳ್ಳಿಗೆ, ನರಸಾಪುರ ಒಂದು, ಬುಲ್ಸಂದ್ರ, ಕಮ್ಮಲ್ ಹಳ್ಳಿಗೆ ಒಂದು, ಎಲ್ಲೋಡ್ಗೆ ಒಂದು, 3 ಹಳ್ಳಿಗೂ ಸೇರಿಬಿಟ್ಟು 5 ಎಕರೆ ಸೈಟ್ 180 ಸೈಟ್ ಮಾಡಿದ್ದಾರೆ. ಆ 180 ಸೈಟಲ್ಲಿ ಗ್ರಾಮ ಪಂಚಾಯತಿಗೆ ಜಾಗ ಇಲ್ಲ ನಮಗೆ. ಇವಾಗೂ ಗ್ರಾಮ ಪಂಚಾಯತಿ ಜಾಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ. ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಇರೋದು ಜಾಗ. ಹಾಸ್ಪಿಟ್ಲು ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಇರೋದು, ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಇರೋದು, ಮತ್ತು ಸ್ಕೂಲು ಮುಜರಾಯಲ್ಲಿ ಇರೋದು, ಹಾಸ್ಟೆಲ್ ಮುಜರಾಯಿ ಜಾಗದಲ್ಲೇ ಇರೋದು. ನಮಗೆ ಒಂದು ಅಂಗನವಾಡಿ ಕಟ್ಟೋಕ್ಕೂ ಸಹ ಗ್ರಾಮ ಪಂಚಾಯತಿ ಜಾಗ, ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮಗೆ.
ದಯಮಾಡಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಈಗ ಆಗಿರೋ ಮಂಜೂರು ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಗ್ರಾಮ ಪಂಚಾಯತ್ಗೆ ಎಲ್ಲನೂ ಸೇರಿಸ್ಕೊಡ್ಬೇಕು. ಏನೈತೆ 200 ಸರ್ವೆ ನಂಬರಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗೆ ಸೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಆಗಸ್ಟ್ 1ರಂದು ದಲಿತ ಮುಖಂಡರು ಅರೆಬೆತ್ತಲೆಯ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಎಂದು ಬಚ್ಚಹಳ್ಳಿ ನಾಗರಾಜ್ ಅವರು ಹೇಳಿದ್ದಾರೆ. ಸೋಮವಾರ ನಗರದ ಪ್ರವಾಸಿ ಮಂದಿರದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿದ್ದರೂ ಈವರೆಗೂ ನಮ್ಮ ರಾಜ್ಯದಲ್ಲಿ ಯಾವುದೇ ಒಳ ಮೀಸಲಾತಿ ಘೋಷಣೆಯಾಗಿಲ್ಲ. ಚುನಾವಣೆಗೂ ಮುನ್ನ ಒಳ ಮೀಸಲಾತಿ ನೀಡುವ ಭರವಸೆ ನೀಡಿದ್ದ ಸಿದ್ದರಾಮಯ್ಯನವರು ಈಗ ಮರೆತಿದ್ದಾರೆ ಎನಿಸುತ್ತದೆ. ಈಗಾಗಲೇ ಸಮೀಕ್ಷೆಗೂ ಮುಂದಾಗಿರುವ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವಲ್ಲಿ ಮೀನಾಮೇಷ ಎಣಿಸುತ್ತಿರುವುದು ಸರಿಯಲ್ಲ. ನಮ್ಮ ತಾಳ್ಮೆಗೂ ಮಿತಿ ಇದೆ. ಆಗಸ್ಟ್ 1ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳ ಎಲ್ಲಾ ದಲಿತ ಪರ ಪ್ರಗತಿಪರ ಸಂಘಟನೆಗಳ ಸಹಕಾರದೊಂದಿಗೆ ಮಾದಿಗ ಸಮಾಜದ ಎಲ್ಲಾ ಬಂಧುಗಳು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಲಿದ್ದೇವೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಆಗಸ್ಟ್ 12ರಂದು ನಡೆಯುವ ಸಚಿವ ಸಂಪುಟದ ಒಳಗಾಗಿ ವಿಶೇಷ ಸಂಪುಟ ಸಭೆಯನ್ನ ಕರೆಯುವ ಮೂಲಕ ನಮ್ಮ ಒಳ ಮೀಸಲಾತಿಯ ಘೋಷಣೆ ಮಾಡಿ, ಇಲ್ಲವಾದಲ್ಲಿ ಆಗಸ್ಟ್ 16ರ ನಂತರ ರಾಜ್ಯದಾದ್ಯಂತ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಮುದಾಯದ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದರು. ದೊಡ್ಡ ತುಮಕೂರು ವೆಂಕಟೇಶ್ ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿಗಳ ಭರವಸೆ ಮಾತಿಗೆ ಕಾದು ಕಾದು ಸಾಕಾಗಿದೆ. ನಮ್ಮ ತಾಳ್ಮೆಗೂ ಮಿತಿ ಇದೆ. ನಾವು ಕೇಳಿಕೊಳ್ಳುತ್ತಿರುವುದು ನಮ್ಮ ಹಕ್ಕು. ಜನಸಂಖ್ಯೆಯಲ್ಲಿ ಹೆಚ್ಚಾಗುತ್ತಿರುವ ನಮ್ಗಳಿಗೆ ಒಳ ಮೀಸಲಾತಿ ಕೊಡಬೇಕು ಎಂದು ಹೇಳಿದ್ದಾರೆ. ಆದ ಕಾರಣ 1ನೇ ತಾರೀಕು ನಾವೇನು DC ಕಚೇರಿ ಮುಂದೆ ಅರಬೆತ್ತಲೆ ಪ್ರತಿಭಟನೆ ಏನು ಮಾಡೋಕ್ಕೆ ನಾವೆಲ್ಲ ಸೇರಿದ್ವಿ. ದಯವಿಟ್ಟು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ದಯವಿಟ್ಟು ತಮ್ಮ ಸ್ವಂತಕ್ಕೆ ಕೆಲಸಗಳನ್ನು ಬದಿಗೊತ್ತಿ ಆ ದಿನ ಒಂದು ತಮ್ಮ ಜನಾಂಗಕ್ಕೋಸ್ಕರ ಮೀಸಲಿಟ್ಟು ಮುಂದಿನ ನಮ್ಮ ಯುವ ಪೀಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ನೌಕರಿ ಸಿಗತಕ್ಕಂಥ ಅವಕಾಶಗಳು ಹೆಚ್ಚಿರುತ್ತವೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ತಾವು ದಯವಿಟ್ಟು ತಮ್ಮ ಸ್ವಂತ ಕಾರ್ಯಗಳನ್ನು ಬದಿಗೊತ್ತಿ DC ಆಫೀಸ್ ಹತ್ರ 1ನೇ ತಾರೀಕು ಜಮಾವಣೆ ಆಗಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಈ ದಲಿತ ಮುಖಂಡ ಅಪ್ಪಾರಹಳ್ಳಿ ಹನುಮಣ್ಣ ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿಗಳೇ, ಮೀಸಲಾತಿ ನಮ್ಮ ಹಕ್ಕು. ಮೀಸಲಾತಿಯನ್ನ ಜಾರಿ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದರು. ಈಗ ನನ್ನ ಹೋರಾಟದ ಪ್ರಕ್ರಿಯೆ ಏನು ಅನ್ನೋದು ನಾನು ಈ ಮಾಧ್ಯಮದ ಮೂಲಕ ತಮಗೆ ತಿಳಿಯಪಡಿಸ್ತದೆ. ಏನಂದರೆ, ನಮ್ಮ ಹೋರಾಟನ ಸುಪ್ರೀಂ ಕೋರ್ಟು ನ್ಯಾಯಬದ್ಧವಾಗಿ ಆ ಮಾದಿಗ ಸಮುದಾಯಕ್ಕೆ ನ್ಯಾಯಬದ್ಧವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಪಾಲನೆ ಕೊಡಬೇಕು ಅಂತ ಹೇಳಿ ತೀರ್ಪು ನಮ್ಮ ಪರವಾಗಿದ್ರೂ, ಸಂವಿಧಾನನೂ ಕೂಡ ನಮ್ಮ ಪರವಾಗಿದ್ರೂ, ನೀವು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯ ಸರ್ಕಾರ ನೀವೀಗಾಗೆ ಮನಗಂಡಿದ್ದೀರಾ. ಗುಜರಾತ್ನಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ಹರಿಯಾಣದಲ್ಲಾಗಿರ್ಬೋದು, ಪಕ್ಕದ ರಾಜ್ಯ ಆದಂಥ ಆಂಧ್ರ ಆಗಿರ್ಬೋದು, ಅಲ್ಲಿ ನಮ್ಮ ಜನಸಂಖ್ಯೆಗೆ ಪಾಲನೆ ಕೊಟ್ಟವ್ರೆ. ನೀವು ಯಾಕೆ ಇಷ್ಟು ವರ್ಷಗಳಾದರೂ ಕೊಡ್ತಾ ಇಲ್ಲ? ನೀವು ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರಣಾಳಿಕೆ ಒಳ್ಳೆ ಆ ಮಾದಿಗ ಸಮುದಾಯಕ್ಕೆ ನಾನು ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದಂಥ ಮಾತು ಎಲ್ಲೋಯ್ತು? ಬಸವಣ್ಣವರ ವಿಚಾರನ ನೀವು ಭಾಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಿದ್ದೀರಾ. ನಡೆದಂಗೆ ನುಡಿತೀವಿ, ನುಡಿದಂಗೆ ನಡಿತೀವಿ ಅಂತ ಇದ್ದ ಜನ, ನೀವು ಕೊಟ್ಟ ಮಾತು ಇವತ್ತು ಏನಾಯಿತು? ಯಾಕೆ ಇವತ್ತು ನಿಮ್ಮ ತಾರತಮ್ಯ ಎಣಿಸ್ತಾ ಇದ್ದೀರಾ? ಅಲ್ಲಿ ನೀವು ವಚನ ಭ್ರಷ್ಟರಲ್ವೇ? ಟಿಡಿ ಮುನಿಯಪ್ಪ ಮಾತನಾಡಿ, ದೇಶದಲ್ಲಿ ಶೋಷಿತ ಸಮುದಾಯಗಳ ಬಗ್ಗೆ ಅರಿತ ಸುಪ್ರೀಂ ಕೋರ್ಟ್ ಜನಸಂಖ್ಯೆ ಆಧಾರದ ಮೇಲೆ ತಮ್ಮ ರಾಜ್ಯಗಳಲ್ಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೂಕ್ತ ಒಳ ಮೀಸಲಾತಿ ಕಲ್ಪಿಸಿ ಎಂದು 2024ರ ಆಗಸ್ಟ್ 1ರಂದು ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿದ್ದು, ಆದೇಶ ನೀಡಿ ಈಗಾಗಲೇ 1 ವರ್ಷ ಪೂರ್ಣಗೊಳ್ಳುವ ಹಂತ ತಲುಪಿದೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ ಎಂದು ಹೇಳಿದ್ದಾರೆ. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಈ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಪರಿಪೂರ್ಣವಾದಂಥ ಆಶ್ವಾಸನೆ ಏನು ಕೊಟ್ಟಿದ್ರು ಅವತ್ತು ಆ ಕೆಲಸ ಆಗಿಲ್ಲ. ಪರಿಪೂರ್ಣವಾಗಿ ನಮ್ಮ ಕೆಲಸ ಆಗಿಲ್ಲ. ಹಾಗಾಗಿ 2013ರಲ್ಲಿ ಮಾತು ಕೊಟ್ಟರು, ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಓಟ್ ಹಾಕ್ರಿ, ನಮ್ಮನ್ನು ಗೆಲ್ಲಿಸಿ ಅಂತ. ಆವಾಗಾಯಿತು, ಸರ್ಕಾರ ಬಂತು. ಆವಾಗ ಹಂಗೇ ಭಾಳ ದಿನ ತೋಡ್ಕೊಂಡೋದ್ರು. ಮೊನ್ನೆ 2018ರಲ್ಲಿ ನಡ್ತಕ್ಕಂಥ ಚುನಾವಣೆಯಲ್ಲೂ ಕೂಡ ಮೊದಲನೇ ಕ್ಯಾಬಿನೆಟಲ್ಲೇ ಕೂಡ ನಾವು ತೀರ್ಮಾನ ಮಾಡಿ ನಿಮಗೆ ಒಳ ಮೀಸಲಾತಿ ಜಾರಿ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಅದಾಗಿ 2.5 ವರ್ಷ ಆಯಿತು, ಅವರು ಚುನಾವಣೆ ಗೆದ್ದು ಆಗಲಿಲ್ಲ. ಆಗಸ್ಟ್ 16ಕ್ಕೆ ಒಂದು ಗಡುವನ್ನು ಕೊಟ್ಟಿದೆ ರಾಜ್ಯ ಸಮಿತಿ. 16ರ ಒಳಗಡೆ ನೀವು ಜಾರಿ ಮಾಡದೆ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗತ್ತೆ ಅಂತೇಳಿ
ನಾವು ಅದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಆಗಸ್ಟ್ 1ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ. ಅದಾದ ನಂತರದಲ್ಲೂ ಕೂಡ 16ನೇ ತಾರೀಕು ಒಳಗಡೆ ನೀವೇನಾದರೂ ಜಾರಿ ಮಾಡದೇ ಹೋದರೆ ರಾಜ್ಯದಾದ್ಯಂತ ನಮ್ಮ ಸಮುದಾಯ ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿ ಕ್ರೀಡಾಸಕ್ತಿಗೆ ಸಂತೋಷವನ್ನ ಉಂಟು ಮಾಡಬೇಕು. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವವನ್ನ ಮೆರೆಯಬೇಕು ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಹೇಳಿದ್ದಾರೆ. ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ರಾಯಲ್ಪಾಡು ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ನಡೆಯುತ್ತಿರುವ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ. ನಾನು ನಿಮ್ಮ ಕ್ಷೇತ್ರದ ಜನತೆಯ ಸೇವಕ. ಮತದಾರರ ಋಣವನ್ನ ತೀರಿಸಲು ಈ ಬಾರಿ ನನಗೆ ಅವಕಾಶ ಮತದಾರರು ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಎಲ್ಲರೂ ನನ್ನೊಂದಿಗೆ ಕೈಜೋಡಿಸಬೇಕು ಎಂದರು. ಡಿಸ್ಟ್ರಿಕ್ಟ್ ಅಲ್ಲೇ ಪ್ರಥಮ ಸ್ಥಾನ ಪಡೆದಿತ್ತು. ನಮಗೆಲ್ಲ ಸೀಟು ರೆಕಮೆಂಡೇಶನ್ ಬರ್ತಾ ಇತ್ತು. ಅಂತ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಬಹಳ ದುಸ್ಥಿತಿ ಇದೆ. ಆದ್ದರಿಂದ ಅವನು ಕೂಡ ಎಲ್ಲ ಕೂಡ ಉಳಿಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಇವತ್ತು ಕೊಡ್ತೇನೆ. 5 ಲಕ್ಷ ಮತ್ತೆ ಅದು ಕಾಂಪನ್ಸೇಟಿಂಗ್ ನಮ್ಮ ಇವ್ರನ್ನ ಎಷ್ಟು ಬೇಕಾಗುತ್ತೆ? ಒಂದು 10 ಲಕ್ಷ ಬೇಕಾಗುತ್ತೆ. 10 ಲಕ್ಷ ನಾನು 5 ಲಕ್ಷ ಕೊಡ್ತೇನೆ. ಇದು ಗ್ರಾಮ ಪಂಚಾಯತಿಯನ್ನು 5 ಲಕ್ಷ ರೂಪಾಯಿ ಹಾಕಿ ನಾಳೆಯಿಂದಲೇ ಪ್ರಾರಂಭ ಮಾಡಿ ಆ ಕೆಲಸವನ್ನ. ಏನು ರಿಸೋರ್ಸ್ ಎಷ್ಟಿದ್ದಾವೆ ಇನ್ನೆಲ್ಲ ಸ್ವಲ್ಪ ಕಾರ್ಯಕ್ರಮಗಳಾಗಬೇಕು. ಈ ಗ್ರಾಮಕ್ಕೆ ನೀವೆಲ್ಲ ಬೆಳೆಯಬೇಕಂತ ನೀವೆಲ್ಲ ಕೊಡುತ್ತೆ ಕಾರ್ಯಕ್ರಮಗಳಾಗಬೇಕು. ಏನು ಮೂರನೇ ಇಂಪಾರ್ಟೆನ್ಸ್ ಕೂಡ 7 ಸ್ಟೇಡಿಯಂ 7 ಕೋಟಿ ಕೊಟ್ಟು ಮಾಡಬೇಕು ಅಂತ ಒಂದು ನನ್ನ ಮನಸ್ಸಲ್ಲಿದೆ. ಒಳ್ಳೆ ಪಾಯಿಂಟ್ ಜ್ಞಾಪಕ ಮಾಡಿದ್ದೇನೆ ನನಗೆ. ಅದರಿಂದ ನಾನು ಯಾವತ್ತೂ ಕೂಡ ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಚಿಂತನೆ ಇರೋ ಮನುಷ್ಯ. ನಮಗೆ ಕಲ್ಮಶ ಇಲ್ಲ ನನ್ನ ಹೃದಯದಲ್ಲಿ. ತಾಲೂಕಿನ 101 ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕೇವಲ ಒಬ್ಬರೇ ಖಾಯಂ ದೈಹಿಕ ಶಿಕ್ಷಕರು ಇದ್ದಾರೆ. 25 ಪ್ರೌಢಶಾಲೆಗೆ ಸಂಬಂಧಿಸಿದಂತೆ 5 ದೈಹಿಕ ಶಿಕ್ಷಕರು ಇದ್ದಾರೆ. ತಕ್ಷಣ ಸರ್ಕಾರದ ಗಮನಕ್ಕೆ ತಂದು ತಾಲೂಕಿನ ದೈಹಿಕ ಶಿಕ್ಷಕರ ಕೊರತೆಯನ್ನ ನೀಗಿಸುವಂತೆ ಶಾಸಕರ ಗಮನ ಸೆಳೆದರು. ಜೀವನದ ಮುಖ್ಯವಾದ ಒಂದು ಘಟ್ಟ ಇದು. ನಿಮ್ಮ ಜೀವನ ಮುಂದೆ ನಿಮ್ಮ ಭವಿಷ್ಯವನ್ನು ನಿರೂಪಣೆ ಮಾಡಿಕೊಳ್ಳುವ ಒಂದು ಹಂತ. ಆದ್ದರಿಂದ ನೀವು ಬಹಳ ಹುಷಾರಾಗಿ ಬೆಳೀಬೇಕು. ಮತ್ತೆ ನೀವು ಮುಂದೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳನ್ನ ನಿಮ್ಮ ತಂದೆ ತಾಯಿಯಿಂದ ನೀವೆಲ್ಲರೂ ಕೂಡ ಹಳ್ಳಿಗಳನ್ನು ಹೊಂದಿರತಕ್ಕಂಥವ್ರು. ನಾವು ಅಷ್ಟೇ, ನಾವು ಅಲ್ಲಿ ನಿಮ್ಮ ಬರಬೇಕಾಗಿದ್ದವರು. ಇವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಯಿಂದ ಎಷ್ಟೋ ಕಷ್ಟಪಟ್ಟು ಮದುವೆ ಮಾಡಿ ನಿಮ್ಮನ್ನೆಲ್ಲ ಕೂಡ ನಾವು ಶಾಲೆ ಕಳಿಸ್ತಾರೆ ಇಲ್ವಾ? ಎಷ್ಟು ಕಷ್ಟಪಡ್ತಾರೆ ಅವರು. ಆದ್ರಿಂದ ನೀವು ಚೆನ್ನಾಗಿ ಓದಬೇಕು. ಅವರಿಗೆ ಅತ್ಯಂತ ಒಳ್ಳೆಯ ಗೌರವನ ತರಬೇಕು. ಮತ್ತೆ ನಿಮ್ಮ ಶಾಲೆಗೂ ಒಳ್ಳೆಯ ಗೌರವ ತರಬೇಕು. ನಿಮ್ಮ ಶಿಕ್ಷಕರಿಗೆ ಒಳ್ಳೆಯ ಗೌರವವನ್ನು ತರಬೇಕು. ನಮಗೆಲ್ಲ ಒಳ್ಳೆಯ ಗೌರವವನ್ನು ತರಬೇಕು ಅಲ್ವಾ? ಅಂದ್ರೆ ನಮ್ಮ ತಾಲೂಕಿಗೆ ಹಿರಿಮೆ. ಇವತ್ತು ನಮ್ಮ ತಾಲೂಕು ಜಿಲ್ಲೆಯಲ್ಲೇ ಉತ್ತಮ ಫಲಿತಾಂಶ SSLC ಎಕ್ಸಾಮ್ನಲ್ಲಿ ಬಂದಿದೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಸಿಎಂ SM ಕೃಷ್ಣ ಅವರ ಹೆಸರನ್ನ ನಾಮಕರಣ ಮಾಡಲು ಪುರಸಭೆಯು ಸಾರ್ವಜನಿಕ ಪ್ರಕಟಣೆಯನ್ನ ಹೊರಡಿಸಿ ಪುರಸಭೆಯ ಸೂಚನಾ ಫಲಕಕ್ಕೆ ಲಗತ್ತಿಸಿತ್ತು. ಈ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳು ಹಾಗೂ CPIM ಪಕ್ಷದ ಕಾರ್ಯಕರ್ತರು ಪುರಸಭೆಯ ಮುಖ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರುವ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಸಿಎಂ SM ಕೃಷ್ಣ ಅವರ ಹೆಸರನ್ನ ನಾಮಕರಣ ಮಾಡಲು ಪುರಸಭೆಯು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಪುರಸಭೆಯ ಸೂಚನಾ ಫಲಕದಲ್ಲಿ ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳು ಹಾಗೂ CPIM ಪಕ್ಷದ ವತಿಯಿಂದ ಕಾರ್ಯಕರ್ತರು ಖಂಡಿಸಿ ಪುರಸಭೆಯ ಮುಖ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಸೋಮವಾರ ನಡೆಯಿತು.
ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂದ್ರೆ ನಾವು ಯಾರು ಒಂದು ಆಸ್ತಿ ಸಂಬಂಧಪಟ್ಟ ದಾಖಲೆ ಇಲ್ಲ ಇದು. 5ನೇ ತಾರೀಕು ಆಗೋದ್ರೆ ಅಬ್ಜೆಕ್ಷನ್ ಅವಕಾಶ ಇಲ್ಲ. 10 ವರ್ಷ ಹೋರಾಟ ಸಲ್ಲಿಸಲ್ಲ. ಯಾರೋ ಪರ್ಮಿಷನ್ ಕೇಳಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ನಮಗೆ ಕೊಡ್ಬೇಕಾದ್ರೆ ನಾವೇನು ನಿಮ್ಮ ಆಫೀಸ್ ಡಾಕ್ಯುಮೆಂಟ್ ಏನು ಕೇಳ್ತಾ ಇಲ್ಲ, ಇದು ಪಬ್ಲಿಕ್ ಡಾಕ್ಯುಮೆಂಟ್. ಸಿಪಿಐಎಂ ಕಾರ್ಯಕರ್ತರು ಹಠಾತ್ ಪುರಸಭೆ ಕಚೇರಿಗೆ ಭೇಟಿ ನೀಡಿ ಪುರಸಭೆಯ ಮುಖ್ಯ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡು ಮೇ 27ರಂದು ನಡೆದ ಪುರಸಭೆ ವಿಶೇಷ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿ ಎಸ್ಎಂ ಕೃಷ್ಣ ಅವರ ಹೆಸರನ್ನ ಚಿತ್ರಾವತಿ ಜಲಾಶಯಕ್ಕೆ ನಾಮಕರಣ ಮಾಡಲು ಏಕಪಕ್ಷೀಯ ನಿರ್ಣಯ ಎಂದು ತರಾಟೆಗೆ ತೆಗೆದುಕೊಂಡ ಸಿಪಿಐಎಂ ಕಾರ್ಯಕರ್ತರು, ನಿಮಗೆ ಎಸ್ಎಂ ಕೃಷ್ಣ ಹೆಸರನ್ನ ಚಿತ್ರಾವತಿ ಜಲಾಶಯಕ್ಕೆ ಪುರಸಭೆ ಸದಸ್ಯರು ಅಥವಾ ಶಾಸಕರು ಕೇಳಿದ್ದಾರೆಯೇ ಎಂದು ಪ್ರಶ್ನಿಸಿದ್ದಾಗ ಇದಕ್ಕೆ ಮುಖ್ಯ ಅಧಿಕಾರಿಗಳು ಉತ್ತರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶ ಮಾಡಿ ಎಸ್ಎಂ ಕೃಷ್ಣ ಅವರ ಹೆಸರನ್ನ ಇಡುವಂತೆ ಸೂಚಿಸಿದ್ದಾರೆ. ಈ ಪ್ರಕಟಣೆಗೆ ತಾವು ಆಕ್ಷೇಪಣೆ ಸಲ್ಲಿಸಿದ್ದಲ್ಲಿ ಹೆಸರು ನಾಮಕರಣ ವಿಷಯವನ್ನ ಮುಂದೂಡಲಾಗುವುದು ಎಂದರು. ಎಸ್ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿದ್ರಿಂದ ಇವತ್ತು ಈ ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆ ರಾಜ್ಯದ ವಿರೋಧ ಇದ್ರೂ ಸಹ ನಮಗೆ ಅದು ಆಯ್ತು, ಅವರ ಹೆಸರಿಡಬೇಕು ಅಂತಕ್ಕಂಥದ್ದು ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಂಚಾಲಕ ಡಿಟಿ ಮುನಿಸ್ವಾಮಿ, ಮಾಜಿ ಪುರಸಭೆ ಸದಸ್ಯ ಜಿಎಂ ರಾಮಕೃಷ್ಣಪ್ಪ, ಚಿತ್ರಾವತಿ ಜಲಾಶಯ ಹೋರಾಟದ ಮುಖಂಡ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ, ಟೈಲರ್ ಮೂರ್ತಿ, ಮಧುಸೂದನ ರೆಡ್ಡಿ, ವಾಲ್ಮೀಕಿ ನಗರದ ಅಶ್ವತ್ಥಪ್ಪ, ಜಿ ಕೃಷ್ಣಪ್ಪ, ರಫೀಕ್ ಕೆ, ಮುನಿಯಪ್ಪ, ರವಣ, ಜಿ ಮುಸ್ತಫಾ, ಕೆ ನಾಗರಾಜ್ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ತಾಲೂಕು ಕ್ಷೇತ್ರ ಶಾಸಕರು ಕೂಡ ಕೊಟ್ಟಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಆದರೆ ಯಾರು ಕೊಟ್ಟಿದ್ದಾರೆ ಅಂದರೆ ಜಿಲ್ಲಾ ಮಂತ್ರಿಗಳು ಕೊಟ್ಟಿದ್ದಾರಂತೆ. ಜಿಲ್ಲಾ ಮಂತ್ರಿಗಳಿಗೆ ಅವರು ಕೊಡುವಂಥ ಅವಶ್ಯಕತೆ ಏನಿತ್ತು? ಅವ್ರಿಗೇನು ಅಷ್ಟೊಂದು ಇಂಟ್ರೆಸ್ಟ್ ಇದೆ ಇದರಲ್ಲಿ? ಬಾಗೇಪಲ್ಲಿ ವಿಚಾರವಾಗಿ ಅವ್ರಿಗೇನು ಎಷ್ಟೊಂದು ಇಂಟ್ರೆಸ್ಟ್ ಇದೆ? ಮಾನ್ಯ ಶಾಸಕರು ಇವತ್ತು ಗಂಟ್ಲು ಮಲ್ಲಮ್ಮ ಕಣಿವೆ ಮಾಡಿದ್ದಾರೆ, ಅವ್ರನ್ನ ಸ್ವಾಗತ ಬಯಸ್ತೀವಿ. ರೈತರ ಬಗ್ಗೆ ಅವ್ರಿಗಿದೆ. ನಾವು ರೈತರೆಲ್ಲ ಹೋರಾಟ ಮಾಡಿ ನಮ್ಮ ಹೋರಾಟದ ಫಲವಾಗಿ ಜೈಲಿಗೆ ಹೋಗಿ ಬಂದಿದ್ದ ಮೇಲೆ ಮಾನ್ಯ ಜೆ.ಎಚ್. ಪಾಟೀಲ್ ಸಾಹೇಬರು ಕೊಟ್ಟಿದ್ದರು, ಅದನ್ನು ವಾಪಸ್ ಪಡೆದಿದ್ದರು ಎಸ್.ಎಂ. ಕೃಷ್ಣ ಅವರು. ತದನಂತರ ನಮ್ಮ ಶಾಸಕರಾದಂಥ ಶ್ರೀರಾಮ್ ರೆಡ್ಡಿ ಅವರು ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ಫಂಡ್ಸ್ ತಂದಿದ್ದಾರೆ ಹೊರತು ಯಾರು ಕೂಡ ಅವತ್ತು ಸುಮ್ಮನೆ ಎಸ್.ಎಂ. ಕೃಷ್ಣ ಸಾಹೇಬ್ರು ಏನು ಕೊಟ್ಟಿಲ್ಲ. ಮಾನ್ಯ ಜಾಲಬ್ ಸಾಹೇಬ್ರು ಕೂಡ ಇದ್ದರು, ಅವರು ಕೂಡ ಕೇಂದ್ರ ಮಂತ್ರಿ ಆಗಿದ್ದರು. ಅವರು ಕೂಡ ಮೇಲೆ ಅವರು ಕೂಡ ಒತ್ತಡ ಯಾಕೆ ನಾವೆಲ್ಲ ಇದು ಮಾಡಿದ್ದು. ಅವರೆಲ್ಲ ಇವಾಗ ಇಲ್ಲ ಅಂತೇಳಿ ಈ ಯಾವುದೋ ತಾಲೂಕಿನವರು ಶಾಸಕರು ಅವ್ರು ಶಾಸಕರು ಆಗಿದ್ದಾರಲ್ಲ ಚಿಂತಾಮಣಿ ತಾಲೂಕಲ್ಲಿ ಅವ್ರದ್ದು ಇದೆ ಅಲ್ಲಿ ಡ್ಯಾಮು, ನಮ್ಮ ಚೇಡೂರು ಕಡೆ ಬರುತ್ತೆ, ಅವ್ರಿಗೆ ಅವ್ರ ಹೆಸರು ಹಾಕ್ಲಿ ಮತ್ತೆ ನೋಡೋಣ. ಯಾಕೆ ನಮ್ಮದು ಇದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ? ನಮ್ಮ ಶಾಸಕರಿಗೂ ಗೊತ್ತಿಲ್ಲ ಅಂತ ಇವರೇ ಹೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ, ನಮ್ಮ ಮುಖ್ಯ ಅಧಿಕಾರಿಗಳು, ನಮ್ಮ ಶಾಸಕರು ಕೊಟ್ಟಿಲ್ಲ, ನಮ್ಮ ಯಾರು ಕೂಡ ಆಡಳಿತ ಮಂಡಳಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಕೊಟ್ಟಿಲ್ಲ, ಸಾರ್ವಜನಿಕರು ಕೂಡ ಅರ್ಜಿ ಕೊಟ್ಟಿಲ್ಲ ಬೇಕಂತೇಳಿ. ಇಷ್ಟೊಂದು ಸ್ಪಷ್ಟವಾಗಿರುವಾಗ ಜಿಲ್ಲಾ ಮಂತ್ರಿಗಳಿಗೆ ಏನು ಬೇಕಾಗಿತ್ತು ಇದು ಕೊಡುವಂಥ ಅವಶ್ಯಕತೆ? ಬಾಗೇಪಲ್ಲಿಯಲ್ಲಿ ಶಾಂತಿಯುತವಾಗಿದ್ದೀವಿ, ಎಲ್ಲ ಪಕ್ಷದವರು ಅಣ್ಣತಮ್ಮಂತರಾಗಿದ್ದೀವಿ. ಇದನ್ನು ಬೇಕಂತೇಳಿ ಅವರು ಅಲ್ಲೆಲ್ಲೋ ಇದೆ ಅಂತೇಳಿ ಕಲ್ಲು ಹಾಕೋದಕ್ಕೆ ಇದು ಸಮಂಜಸವಲ್ಲ. ಮಾನ್ಯ ಜಿಲ್ಲಾ ಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಏನು ಅವರು ಆದೇಶ ಕೊಡೋದಕ್ಕೆ ಅದು ಪತ್ರ ಬರೆದಿದ್ದಾರೋ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಇದಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟ್ರುಗಳಂತ MC ಸುಧಾಕರ್ ಅವರು ಏಕಾಏಕಿಯಾಗಿ ಒಂದು ಪತ್ರಿಕೆಯಲ್ಲಿ ಈ ಮುನ್ಸಿಪಲ್ ಆಫೀಸ್ಗೆ ಒಂದು ಲೆಟರ್ ಕಳಿಸಿದಾರಂತೆ. ಯಾವ ಉದ್ದೇಶಕ್ಕಾಗಿ ಇವರು ಈ ಒಂದು ಹೆಸರನ್ನು ಬದಲಾವಣೆ ಮಾಡ್ತಾ ಇರೋದು ಜನರಿಗೆ ಹೇಳಬೇಕು. ಈ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಿಂದ ಬಂದು 65 ದಿವಸಗಳ ಕಾಲ ಹೋರಾಟ ಮಾಡ್ತಕ್ಕಂಥವ್ರ ಮೇಲೆ ಆವತ್ತಿನ ಸೋತಿರ್ತಕ್ಕಂಥ ಸಂಪಂಗಿ ಶಿಷ್ಯರು ರೈತರ ಮೇಲೆ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿದ್ರು. ಇಲ್ಲಿ ಚಿತ್ರಾವತಿ ಡ್ಯಾಮ್ ನೀರು ಬರಲ್ಲ, ಇದು ಅವಶ್ಯಕತೆ ಇಲ್ಲ, ಸುಮ್ಮನೆ ಮಾಡ್ತಾಯಿದ್ದಾರೆ ಹೋರಾಟ ಅಂತ ಹೇಳಿ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ಗಳು ಹಾಕಿ 4-5 ದಿವಸ ಜೈಲಲ್ಲಿದ್ದು ಬಂದಿರತಕ್ಕಂಥವ್ರು. ಕುಮಾರಸ್ವಾಮಿ ಉದ್ಘಾಟನೆ ಮಾಡಿದಾಗ ನಮಗೆಲ್ಲ ರಾಮಕೃಷ್ಣಪ್ಪಣ್ಣ ಇರ್ಬೋದು, ದಿವಂಗಿತ ನಮ್ಮ CD ಗಂಗ್ಲಪ್ಪ ಇರ್ಬೋದು, ಮತ್ತು ನಮ್ಮ ಇವರು ಸ್ನೇಹಿತರು ಶ್ರೀರಾಮಪ್ಪ ಮತ್ತು NS ಚಲಪತಿ 5 ಜನರ ಮೇಲೆ ಕೇಸ್ ಹಾಕಿ ಇವರು ನಮ್ಮನ್ನು ಜೈಲ್ಗಟ್ಟರು. ಹೋರಾಟ ನಿಲ್ಲಿಸಬೇಕು ಅಂತ ಇಲ್ಲಿನ ಲೋಕಲ್ ಪೊಲಿಟಿಕ್ಸ್ ಮಾಡಿರ್ತಕ್ಕಂಥ ಒಂದು ಕೆಲಸ ಅವತ್ತು. ಆದರೂ ಅದಕ್ಕೆ ಎದೆಗುಂದಲಿಲ್ಲ, ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಫಲವಾಗಿ ಎಲ್ಲರ ಜನರ ಸಮಸ್ಯೆಗಳು ತಿಳ್ಕೊಂಡು ಎಲ್ಲ ಪ್ರತಿಯೊಂದು ಹಳ್ಳಿಯಿಂದ ಜನರು ಬಂದು ಒಂದೊಂದು ದಿವಸ ಸರದಿಯಂತೆ
ಪ್ರತಿ ಸಂಘಟನೆಗಳು ಬಂದಿತ್ತು. ಅವತ್ತು ಶ್ರೀರಾಮ್ ರೆಡ್ಡಿ ಅವರು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ವಿಚಾರಕ್ಕೂ ಅವ್ರ ಹೆಸರು ಇಡ್ಬೋದಿತ್ತು. ಆ ವ್ಯಕ್ತಿತ್ವ ಅವ್ರದ್ದಿರಲಿಲ್ಲ. ನ್ಯಾಚುರಲ್ ಆಗಿ ಇವತ್ತು ಅಣ್ಣ ಅವ್ರು ಏನು ಹೇಳಿದ್ರು, ಕಾವೇರಿ ನದಿಗೆ ಕಾವೇರಿ ನದಿ, ಚಿತ್ರಾವತಿಗೆ ಚಿತ್ರಾವತಿ ಅಂತ ನ್ಯಾಚುರಲ್ ಆಗಿ ಇಟ್ಟಿರ್ತಕ್ಕಂಥ ಹೆಸರು. ಆ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಬಾರ್ದು. ಬದಲಾವಣೆ ಆಯಿತು ಅಂದರೆ ಹೋರಾಟ ತೀವ್ರಗೊಳಿಸ್ತೀವಿ. ಒಂದು ರಾಜಕೀಯ ಪಕ್ಷದ ವೇದಿಕೆ ಮಾಡ್ತೀವಿ. ಎಲ್ಲ ಸಂಘ ಸಮಸ್ಯೆಗಳನ್ನ ಸೇರಿಸಿ ಬೀದಿಯಿಂದ ಮೆಸೇಜ್ ಕೊಟ್ಟು ತಮ್ಮ ಮುಖಾಂತರ ಕೂಡ ತಾವು ಕೊಡಬೇಕಾಗುತ್ತೆ. ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾ ಮುಖಾಂತರ ಚಿತ್ರಾವತಿ ಡ್ಯಾಮನ್ನು ಬದಲಾವಣೆ ಮಾಡ್ತಾಯಿದ್ರೆ ಇದ್ರ ನಿಮ್ಮ ಉದ್ದೇಶ ಏನು ಅಂತ ಕೇಳಬೇಕಾಗುತ್ತೆ. ಅದನ್ನು ದಯವಿಟ್ಟು ಇದನ್ನು ಕೈ ಬಿಡಬೇಕು ಅಂತ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ದಿವಂಗತ ಮಾಜಿ ಶಾಸಕರಾದಂಥ GV ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ JH ಪಟೇಲ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣ ಮಾಡಬೇಕಂತೇಳಿ ಆವತ್ತಿನ ಸರ್ಕಾರದಲ್ಲಿ 5 ಕೋಟಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಇವತ್ತು ನೆನೆಯಬೇಕಾದಂಥ ಅನಿವಾರ್ಯತೆ ಇದೆ. ತದನಂತರದಲ್ಲಿ GV ಶ್ರೀರಾಮ್ ರೆಡ್ಡಿ ಅವರು ಸೋತರು. N ಸಂಪಂಗಿ ಅವರು ಶಾಸಕರಾದರು. ಅವರು ಇಂಡಿಪೆಂಡೆಂಟ್ ಶಾಸಕರಾದಂಥ ಸಂದರ್ಭದಲ್ಲಿ ಸುಮ್ಮನೆ ಇದ್ದರು ಸರ್ಕಾರದಲ್ಲಿ. ಅಂಥ ಸಂದರ್ಭದಲ್ಲಿ ಇವತ್ತು SM ಕೃಷ್ಣ ಸರ್ಕಾರ ಅವರು ಮುಖ್ಯಮಂತ್ರಿಯಾದ SM ಕೃಷ್ಣ ಅವರು SM ಕೃಷ್ಣ ತೆಗೆದಿಟ್ಟಂತಕ್ಕ ಹಣವನ್ನು ವಾಪಸ್ ಪಡೆದರು. ಅಂಥ ಸಂದರ್ಭದಲ್ಲಿ GV ಶ್ರೀರಾಮ್ ರೆಡ್ಡಿ ಅವರ ನಾಯಕತ್ವದಲ್ಲಿ ಇಡೀ ಬಾಗೇಪಲ್ಲಿ ಕ್ಷೇತ್ರದ ಜನ ಸುಮಾರು 64 ದಿವಸಗಳ ಕಾಲ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಆಂಧ್ರ ಪ್ರದೇಶದ ಅಡ್ಡಿಯನ್ನು ತಡೆದು ಆ ಚಿತ್ರಾವತಿ ಅಣೆಕಟ್ಟವನ್ನು ಅನುಮೋದನೆ ಸಿಗಲಿಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಡೆದಂಥ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಚಿತ್ರಾವತಿ ಅಣೆಕಟ್ಟಿಗೆ ಇವತ್ತು SM ಕೃಷ್ಣ ಹೆಸರು ಇಡ್ತೀವಿ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ಚಿತ್ರಾವತಿ ಅಣೆಕಟ್ಟು ಹೋರಾಟ ಸಮಿತಿ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. MC ಸುಧಾಕರ್ ಅವ್ರದ್ದು ಏನೂ ಅವ್ರಿಗೆ ಗೊತ್ತೇ ಇಲ್ಲ ಬಾಗೇಪಲ್ಲಿ ಕ್ಷೇತ್ರದ ಬಗ್ಗೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವ್ದು ಏನಾಗಿದೆ, ಯಾರ ಕೈಯಲ್ಲಿ ಏನಾಗಿದೆ ಅಂತೇಳಿ ಕೂಡ ಇವತ್ತು ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ. ಅಂಥವ್ರು ಇವತ್ತು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು. ಇವತ್ತು GV ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಚಿತ್ರಾವತಿ ಅಣೆಕಟ್ಟಿನ ಕುಡಿಯುವ ನೀರು ಯೋಜನೆಯನ್ನು ಇವತ್ತು ಆ ರೀತಿ ಏನಾದರೂ ಹೆಸರಿಟ್ಟರೆ ಅದು ಕೇವಲ GV ಶ್ರೀರಾಮ್ ರೆಡ್ಡಿ ಅವರ ಹೆಸರನ್ನು ಇಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಮತ್ತು ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.